ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ ವಿಷಯ ಬಂದು ಏಪ್ರಿಲ್ ಎನರ್ಜಿಯನ್ನು ನಾವು ಚೆಕ್ ಮಾಡೋ ಅಂಥದ್ದಾಗಿದೆ. ಸೊ ಏಪ್ರಿಲಲ್ಲಿ ನಿಮಗೆ ಏನು ಬರ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ ಅಂತ ಚೆಕ್ ಮಾಡೋದಾಗಿದೆ. ಸೊ ನೆನ್ಪಿಡಿ, ಇದೊಂದು ಜನರಲ್ ಪಿಕರ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಏನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬಹುದು. ಆ್ಯಂಡ್ ಕೆಲವು ವ್ಯೂವರ್ಸ್ಗೆ ನನ್ನ ಹತ್ರ ಯಾರೋ ರೀಡಿಂಗ್ಗೆ ಕೊಟ್ಟಿದ್ದೀರಾ, ಇನ್ನೂ ಕೆಲವ್ರಿಗೆ ರೀಡಿಂಗ್ ಡೆಲಿವರಿ ಮಾಡೋದಕ್ಕಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಡ್ಯೂ ಟು ತುಂಬ ರೀಡಿಂಗ್ಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ನಿಮ್ಮ ರೀಡಿಂಗ್ಸು. ಸೊ ಹಾಗಾಗಿ ಸ್ವಲ್ಪ ಟೈಮ್ನ ಕೊಡಿ. ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ರೀಡಿಂಗ್ಸ್ಗಳನ್ನ ಕಳಿಸ್ಕೊಡ್ತೀನಿ. ಸೊ ಇವತ್ತಿನ ರೀಡಿಂಗ್ಗೆ ಸಂಬಂಧಪಟ್ಟಂಗೆ ವಿಷಯ ನೋಡೋದಾದರೆ, ನಾವು ಏಪ್ರಿಲ್ ಮಂತು ನಿಮಗೆ ಹೇಗಿರುತ್ತೆ, ಯಾವ ಎನರ್ಜಿ ಇರುತ್ತೆ ನಿಮಗೆ, ಮತ್ತು ಏನು ಬರ್ತಾ ಇದೆ ನಿಮಗೆ ಏಪ್ರಿಲ್ ಮಂತಲ್ಲಿ ಮುಖ್ಯವಾಗಿ ಅಂತ ಓವರಾಲ್ ಎನರ್ಜಿನ ಚೆಕ್ ಮಾಡೋದಾಗಿದೆ. ಸೊ ಜನರಲ್ಲಾಗಿ ನಾನು 3 ಪೈಲನ್ನು ಇಲ್ಲಿ ಕೊಟ್ಟಿದ್ದೀನಿ. ಪೈಲ್ 1, ಪೈಲ್ 2, ಪೈಲ್ 3. ಸೊ 3 ಪೈಲನ್ನು ಇಲ್ಲಿ ನಾನು ಕೊಟ್ಟಿರುವಂಥದ್ದು. ಸೊ ನೀವು ಒಂದು 2 ಸೆಕೆಂಡು ನಿಮ್ಮ ಕರೆಂಟ್ ಸಿಚುಯೇಷನ್ ನೆನೆಸ್ಕೊಂಡು ಈ ಪೈಲ್ಗಳ ಕಡೆ ನೀವು ನೋಡಿದಾಗ ನಿಮಗೆ 3ರಲ್ಲಿ ಯಾವುದಾದ್ರೂ ಒಂದು ಪೈಲು ನಿಮಗೆ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫೈನ್. ಹೋಪ್ಫುಲಿ ನೀವು ನಿಮ್ಮ ಪೈಲನ್ನು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಬನ್ನಿ, ನಮ್ಮ ರೀಡಿಂಗ್ನ ಈಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪೈಲ್ 1, ಯಾರು ಈ ಒಂದು ಎವಿಲ್ ಐಯನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಬನ್ನಿ ಅವರ ಒಂದು ರೀಡಿಂಗು ಯಾವ ರೀತಿ ಇದೆ ಅಂತ ನೋಡೋಣ. ಅವರ ಒಂದು ಏಪ್ರಿಲ್ ಮಂತ್ ಎನರ್ಜಿಯನ್ನು ನಾವು ಚೆಕ್ ಮಾಡೋಣ. ಓಕೆ, ಸೊ ಆ್ಯಕ್ಚುಲಾಗಿ ಒಳ್ಳೆ ಎನರ್ಜಿನಲ್ಲಿದ್ದೀರಾ ನೀವು. ಸೊ ಒಂದು ಗ್ರೋತ್ ಎನರ್ಜಿನಲ್ಲಿದ್ದೀರಾ. ಸೊ ಕೆಲವರು ಕೆಲಸ ಹುಡುಕ್ತಾ ಇರ್ಬೋದು, ಇನ್ನು ಕೆಲವರು ಜಸ್ಟ್ ಈಗ ತಾನೇ ಕೆಲಸ ಸಿಕ್ಕಿರ್ಬೋದು, ಇನ್ನು ಕೆಲವರು ಬಿಸ್ನೆಸ್ಸವರು ರೀಸೆಂಟಾಗಿ ಯಾವುದಾದ್ರು ಇನ್ವೆಸ್ಟ್ಮೆಂಟು ಮಾಡಿರ್ಬೋದು ನೀವು. ಸೊ ಎನರ್ಜಿ ತುಂಬ ಚೆನ್ನಾಗಿದೆ ನಿಮ್ಮದು, ಎಸ್ಪೆಷಲಿ ಫಿನಾನ್ಷಿಯಲ್ ಎನರ್ಜಿ ತುಂಬ ಚೆನ್ನಾಗಿದೆ. ಸೊ ಕರೆಂಟ್ಲಿ ಒಂದು ರೀತಿಯಾದಂಥ ಗ್ರೋತ್ ಎನರ್ಜಿಯನ್ನು ನಾನಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ನೆಕ್ಸ್ಟು ನಾನು ಈ ಕಮಿಂಗ್ ಏಪ್ರಿಲ್ ಮಂತಲ್ಲಿ ಏನು ಒಂದು ನಿಮ್ಮ ಕಡೆಗೆ ಬರ್ತಾ ಇದೆ ಒಂದು ಎನರ್ಜಿ ಅಂತ ನಾನು ನೋಡಿದಾಗ, ನಿಮಗೊಂದಷ್ಟು ವಿಷಯಗಳಲ್ಲಿ ಕ್ಲಾರಿಟಿ ಸಿಗುವಂಥದ್ದು. ಒಂದು ರೀತಿ ಕೆಲವು ಘಟನೆಗಳು ಫಾಸ್ಟ್ ಮೂಮೆಂಟ್ಸ್ ಆಗುತ್ತೆ ನಿಮ್ಮ ಕಡೆಗೆ. ಲೈಕ್ ಅದು ಜಾಬ್ ರಿಲೇಟೆಡ್ ಇರ್ಬೋದು, ಅಥವಾ ಯಾವುದಾದ್ರೂ ಡಿಸಿಷನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಏನಾದರೂ ನೀವು ಇಷ್ಟು ದಿನ ಆ್ಯಕ್ಷನ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅದು ಫಾಸ್ಟಾಗಿ ಆಗುವಂಥದ್ದು ಒಂದು ಎನರ್ಜಿಯನ್ನು ನಾನಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ಏನು ಈ ಫಾಸ್ಟ್ ಎನರ್ಜಿ ಯಾವ ರೀತಿ ಇರುತ್ತೆ ಅಂತಂದರೆ, ನಿಮಗೆ ಥ್ರೂ ದಿಸ್ ಫಾಸ್ಟ್ ಎನರ್ಜಿ ಇಟ್ ಸೆಲ್ಫ್ ನಿಮಗೆ ಒಂದಷ್ಟು ಕ್ಲಾರಿಟಿಗಳು ಸಿಗ್ತಾ ಹೋಗುತ್ತೆ. ಸೊ ನೀವು ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅಂದ್ಕೊಂಡೇ ಇರಲ್ಲ ಈ ಒಂದು ವಿಷಯ ನನಗೆ ರಿವೀಲ್ ಆಗುತ್ತೆ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹೊಸ ವಿಷಯ ರಿವೀಲ್ ಆಗ್ಬೋದು ನಿಮಗೆ ಏಪ್ರಿಲ್ ಮಂತಲ್ಲಿ, ಅಥವಾ ನೀವು ಇಷ್ಟು ದಿನ ಯಾವುದಾದ್ರೂ ತುಂಬ ಡೌಟಲ್ಲಿದ್ದಂಥ ವಿಷಯಕ್ಕೆ ಈ ಮಂತಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಆ್ಯಂಡ್ ಅದರ ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಗೆಸ್ ಮಾಡಿರಲ್ಲ ಇದಕ್ಕೊಂದು ಉತ್ತರ ಸಿಗ್ಬೋದು ಈ ಮಂತಲ್ಲಿ ಅಂತ ನೀವು ಅಂದ್ಕೊಂಡಿರಲ್ಲ. ಅಂಥ ಒಂದು ಪ್ರಶ್ನೆಗೆ ಈ ಒಂದು ಮಂತಲ್ಲಿ ನಿಮಗೆ ಉತ್ತರ ಸಿಗೋದನ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಮಟ್ಟಿಗೆ ನಿಮಗೆ ಉತ್ತರ ಸಿಗುತ್ತೆ ಅಂತಂದರೆ, ಒಂದು ಏನು ಹೇಳ್ತಾರೆ, ಈ ಕ್ಲಿಯರ್ ಆನ್ಸರು, ಒಂದೇ ಆನ್ಸರ್ ಅಂತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಥರ ಅಲ್ಲ, ಒಂದೇ ಆನ್ಸರು. ಸೊ ಆ ರೀತಿಯಾಗಿ ನಿಮ್ಮ ಇಷ್ಟು ದಿನದ ಒಂದು ಡೌಟ್ಸ್ಗಳಿಗೆ ಒಂದು ಕ್ಲಾರಿಟಿ ಸಿಗುವಂಥದ್ದು, ಅಥವಾ ನೀವು ಯಾವುದಾದ್ರೂ ವಿಷಯದ ಬಗ್ಗೆ, ಬಿಸ್ನೆಸ್ ಆಗಿರಲಿ, ಎಜುಕೇಷನ್ ಆಗಿರಲಿ, ಅಥವಾ ಫ್ಯಾಮಿಲಿ ಓರಿಯೆಂಟೆಡ್ ವುಮೆನ್ಸ್ ಅಥವಾ ಮೇಲ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಸೊ ಮನೆಯಲ್ಲಿ ಏನಾದರೂ ಒಂದು ವಿಷಯದ ಬಗ್ಗೆ ನೀವು ತುಂಬ ದಿನಗಳಿಂದ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ಲಾರಿಟಿ ಸಿಗೋದನ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಹೆಲ್ಪ್ ಕೂಡ ಸಿಗತ್ತೆ. ಯಾರ್ಯಾರು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ, ಅಥವಾ ಇಷ್ಟು ದಿನದಿಂದ ಯಾರ್ಯಾರು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಮೆಂಟಲಿ ಸ್ಟ್ರೆಸ್ನ ಫೇಸ್ ಮಾಡುವಂಥವ್ರು ಯಾರು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ, ಸೊ ನಿಮಗೆ ಯಾರಾದರೂ ಒಂದು ಮೆಚ್ಯೂರ್ಡ್ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಹೆಲ್ಪ್ ಕೂಡ ಸಿಗುವಂಥ ಚಾನ್ಸಸ್ಸು ಈ ಒಂದು ಮಂತಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಬೇಸಿಕಲಿ ನೀವು ತುಂಬ ಹಾರ್ಡ್ ವರ್ಕರ್ ಅಂತ ಕಾಣುತ್ತೆ, ಮತ್ತು ಚೆನ್ನಾಗಿ ವರ್ಕ್ ಮಾಡ್ಕೊಳ್ತಾ ಹೋಗ್ತೀರ. ನೀವು ಒಂದು ಕಡೆ ಸುಮ್ಮನೆ ಇರೋರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರೋವಂಥ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರು ಆ ರೀತಿಯಾದಂಥ ವ್ಯಕ್ತಿಗಳಿದ್ದೀರಾ. ಇನ್ನು ಕೆಲವರು ಯಾರು ನಾನು ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ ಯಾರು ಅಂದ್ಕೊಳ್ತಾ ಇದ್ದೀರಾ. ಸೊ ನಿಮಗೇನು ಅಂತಂದರೆ, ಯಾರಾದರೂ ಒಬ್ಬರು ನಿಮಗೆ ಈ ಒಂದು ಮಂತಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ, ಅಥವಾ ನಿಮಗೊಂದಷ್ಟು ಗೈಡೆನ್ಸ್ ಕೊಡ್ತಾರೆ. ಎಸ್ಪೆಷಲಿ ನಿಮಗೆ ಇಮೋಷ್ನಲ್ ಗೈಡೆನ್ಸು ಈ ಒಂದು ಮಂತು ಸಿಗುವಂಥದ್ದನ್ನು ನಾನು ನೋಡ್ತಾ ಇರುವಂಥದ್ದು. ಆ್ಯಂಡ್
ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ನಿಮಗೆ ಈ ಮಂತಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ತುಂಬ ವರ್ಷಗಳಿಂದ ನೀವು ಯಾರಾದರೂ ಕೆಲಸ ಮಾಡ್ಕೊಳ್ತಾ ಬಂದಿದ್ದರೆ ಅದರ ಫ್ರೂಟನ್ನು ನೀವು ಈಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ರೀತಿ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಈ ಮಂತು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಯಾರು ಇಲ್ಲ ನಾವು ತುಂಬ ವರ್ಷದಿಂದ ಮಾಡ್ತಾಯಿಲ್ಲ, ಬಟ್ ಸ್ಟಿಲ್ ನಾವು ಕೂಡ ಒಂದು ಫಿನಾನ್ಷಿಯಲಿ ಸ್ಟೆಬಿಲಿಟಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಯಾರ್ಯಾರು ಅಂದ್ಕೊಳ್ತಾ ಇದ್ರು, ಸೊ ನಿಮಗೆಲ್ಲ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಈ ಒಂದು ಏಪ್ರಿಲ್ ಮಂತಲ್ಲಿ ಸಿಗೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಓವರಾಲ್ ಎನರ್ಜಿ ಅಂತ ನೋಡೋದಾದರೆ ಕೆಲವು ವಿಷಯಗಳಿಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಮೋರ್ ದೆನ್ ದಟ್ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ರೀ ಈ ಮಂತು, ಏಪ್ರಿಲ್ ಮಂತಲ್ಲಿ ಸಖತ್ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಮತ್ತು ತುಂಬ ಇಂಡಿಪೆಂಡೆಂಟ್ ಆಗ್ತೀರಾ. ಇಂಡಿಪೆಂಡೆಂಟ್ ಯಾವಾಗ ಆಗ್ತೀವಿ ಅಂತಂದರೆ ಫಿನಾನ್ಷಿಯಲಿ ನಾವು ಯಾವಾಗ ಚೆನ್ನಾಗಿ ಆಗ್ತೀವೋ ಆವಾಗ ಇಂಡಿಪೆಂಡೆಂಟ್ ಅನ್ನೋದು ತಂತಾನೆ ಸಿಕ್ಬಿಡುವಂಥದ್ದು. ಸೊ ನಾನಿಲ್ಲಿ ಅದನ್ನೇ ನೋಡ್ತಾ ಇರುವಂಥದ್ದು. ಸೊ ಈ ಒಂದು ಮಂತು ನಿಮಗೆ ಎಷ್ಟೋ ಇದ್ದಂಥ ಡೌಟ್ಗಳಿಗೆ ಕ್ಲಾರಿಟಿ, ಹೊಸ ಹೊಸ ವಿಷಯಗಳು ರಿವೀಲ್ ಆಗುವಂಥ ಒಂದು ಎನರ್ಜಿ, ಮತ್ತು ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಸಪೋರ್ಟು, ಒಂದು ಹೆಲ್ಪು, ಅಟ್ ದ ಸೇಮ್ ಟೈಮ್ ನಿಮಗೆ ಸ್ಟೆಬಿಲಿಟಿ. ಸೊ ಓವರಾಲ್ ಎನರ್ಜಿ ನಿಮಗೆ ಏಪ್ರಿಲ್ ಮಂತು ಚೆನ್ನಾಗಿದೆ. ಆ್ಯಂಡ್ ದೇರ್ ಆರ್ ಸಮ್ ಸಣ್ಣ ಪುಟ್ಟದಿದೆ ಅನ್ನೋದನ್ನು ಬಿಟ್ಟರೆ ಮೇಜರಾಗಿ ನೋಡೋದಾದರೆ ನಿಮ್ಮದು ಓವರಾಲ್ ಎನರ್ಜಿ ತುಂಬ ಚೆನ್ನಾಗಿದೆ. ಕೆಲವೊಂದು ಕೆಲಸಗಳೆಲ್ಲ ಫಾಸ್ಟಾಗಿ ಆಗಿಬಿಡುತ್ತೆ, ಗಾಬರಿ ಆಗೋಕ್ಕೆ ಹೋಗ್ಬೇಡಿ. ಸೊ ಎನರ್ಜಿ ಆ ರೀತಿಯಾಗಿರೋದ್ರಿಂದ ಬೇಗ ಕೆಲಸಗಳಾಗುವಂಥದ್ದು, ಅಥವಾ ಸಡನ್ನಾಗಿ ಯಾವುದಾರ ಒಂದು ವಿಷಯ ರಿವೀಲ್ ಆಗೋವಂಥದ್ದು, ಸಡನ್ನಾಗಿ ಅದಕ್ಕೆ ಸೊಲ್ಯೂಷನ್ ಸಿಗೋದು, ಈ ಥರ ಕೂಡ ಆಗುವಂಥ ಚಾನ್ಸಸ್ಸು ಇರೋದ್ರಿಂದ ವರಿ ಆಗೋಕ್ಕೆ ಹೋಗ್ಬಿಡಿ. ಓವರಾಲ್ ಎನರ್ಜಿ ಅಂತೂ ಏಪ್ರಿಲ್ ಮಂತಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಧೈರ್ಯವಾಗಿ ಇರಿ. ಸೊ ಈ ನನ್ನ ವಿಡಿಯೋ ಅಥವಾ ನನ್ನ ಒಂದು ರೀಡಿಂಗು ನಿಮಗೆ ರೆಸೊನೇಟ್ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹೊಸ್ದಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮಗೆ ಸಿಗುತ್ತೆ. ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನೀವು ನಿಮ್ಮ ಯಾವ ಫೈಲನ್ನು ನೀವು ಚೂಸ್ ಮಾಡಿಕೊಂಡ್ರಿ, ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು. ಜೊತೆಯಲ್ಲಿ ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬನ್ನಿ, ಯಾರು ಪೈಲ್ 2 ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡಿದ್ದಾರೆ ಇವರ ಒಂದು ರೀಡಿಂಗನ್ನು ನಾವು ಚೆಕ್ ಮಾಡೋಣ. ಇವರ ಒಂದು ಏಪ್ರಿಲ್ ಮಂತ್ನ ಎನರ್ಜಿ ಯಾವ ರೀತಿ ಇರುತ್ತೆ, ಏನು ಬರ್ತಾ ಇದೆ ಏಪ್ರಿಲ್ ಮಂತಲ್ಲಿ ಇವರ ಕಡೆ ಅಂತ ನಾವು ಚೆಕ್ ಮಾಡೋಣ. ಫಸ್ಟ್ ಥಿಂಗು ನಿಮ್ಮ ಎನರ್ಜಿ ಅಂತ ನಾನು ನೋಡೋದಾದ್ರೆ ಒಂಥರ ರೆಸ್ಟಿಂಗ್ ಪೀರಿಯಡಲ್ಲಿ ಇದ್ದೀರಾ, ರೆಸ್ಟ್ ಮಾಡ್ತಾ ಇದ್ದೀರಾ ನೀವು. ಮೇ ಬಿ ಯಾರಾದರೂ ಜಾಬ್ ಬಿಟ್ಬಿಟ್ಟು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ಬೋದು, ಕಮಿಂಗ್ ಆಪರ್ಚುನಿಟೀಸ್ ನೋಡ್ತಾ ಇರ್ಬೋದು, ಅಥವಾ ಇನ್ನೂ ಕೆಲವರು ಸಾಕಪ್ಪ ಕೆಲಸ ಮಾಡಿ ಸಾಕಾಗಿದೆ ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ಬೋದು. ಈಗ ಗೃಹಿಣಿಯರು ಯಾರಾದರೂ ಇದ್ದರೆ ತಂದೆ ತಾಯಿ ಮನೆಗೆ, ನಿಮ್ಮ ತವ್ರ ಮನೆಗೆ ಏನಾದರೂ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ಬೋದು. ಓವರಾಲ್ ಹೇಳಬೇಕು ಅಂದರೆ ಸದ್ಯಕ್ಕಂತೂ ನೀವು ಒಂದು ರೀತಿ ರೆಸ್ಟಿಂಗ್ ಎನರ್ಜಿನಲ್ಲಿ ಇದ್ದೀರಾ ಅಂತ ನನಗೆ ಅನಿಸುತ್ತೆ. ನಿಮಗೆ ಏಪ್ರಿಲ್ ಮಂತಲ್ಲಿ ಏನು ಬರ್ತಾಯಿದೆ ಅಂತ ನಾನು ಚೆಕ್ ಮಾಡೋದಾದರೆ, ಒಂದಷ್ಟು ನಿಮಗೆ ಫ್ಯಾಮಿಲಿ ವೈಸು, ಕೆರಿಯರ್ ವೈಸು, ಫಿನಾನ್ಷಿಯಲ್ ವೈಸು ಸ್ಟೆಬಿಲಿಟಿಯನ್ನು ನೀವು ಏಪ್ರಿಲ್ ಮಂತಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ರೀತಿ ನಿಮಗೆ ಒಂದು ಕಂಪ್ಲೀಷನ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದಟ್ 10 ಅಂತಂದರೆ ಏನು, ಕಂಪ್ಲೀಷನ್. 10 ಇಟ್ ಸೆಲ್ಫ್ ಕಂಪ್ಲೀಟ್ ಅಲ್ವಾ. ಸೊ ಇಲ್ಲಿ ನೀವು ನೋಡಿದ್ರೆ ಪೆಂಟಿಕಲ್ಸ್ ಕಾರ್ಡನ್ನ ನೋಡ್ತಾ ಇದ್ದೀರಾ, ಒಂದು ಫ್ಯಾಮಿಲಿಯನ್ನು ನೋಡ್ತಾ ಇದ್ದೀರಾ. ಸೊ ಕೆಲಸದಲ್ಲೂ ನಿಮಗೆ ಸಕ್ಸಸ್ಸು, ಒಳ್ಳೆ ಸ್ಟೇಬಲ್ ಆಗಿರುವಂಥ ಇನ್ಕಮ್ಮು, ಒಳ್ಳೆ ಫ್ಯಾಮಿಲಿ ಎನ್ವಿರಾನ್ಮೆಂಟು, ಹ್ಯಾಪಿ ಎನ್ವಿರಾನ್ಮೆಂಟು, ಕೈಂಡ್ ಆಫ್ ಸೆಲೆಬ್ರೇಷನ್ನು, ಖುಷಿಯಾಗಿರ್ತೀರ ನೀವು ಏಪ್ರಿಲ್ ಮಂತಲ್ಲಿ. ಚೆನ್ನಾಗಿದೆ. ಹಾಗಾದರೆ ನಿಮಗೇನು ಇಲ್ವಾ, ಚಾಲೆಂಜಸ್ಸೇ ಇಲ್ವಾ, ಎಲ್ಲ ಫುಲ್ಲು ಹೀಗೆ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಕೆಲವೊಂದೆಲ್ಲ ಶಾಕಿಂಗ್ ವಿಷಯಗಳು ನಿಮಗೆ ರಿವೀಲ್ ಆಗ್ಬೋದು. ಜಗಳ ಕೂಡ ನಾನು ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ಸಡನ್ನಾಗಿ ಏನಾದರೂ ಶಾಕಾಗಿ, ಸಡನ್ನಾಗಿ ಏನೂ ಅಂದ್ಕೊಂಡೇ ಇರಲ್ಲ, ಸಡನ್ನಾಗಿ ಜಗಳ ಶುರುವಾಗ್ಬಿಡುವಂಥದ್ದು, ಅಥವಾ ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗಿಬಿಡುವಂಥದ್ದು, ಅಥವಾ ಸಡನ್ನಾಗಿ ಏನೋ ಒಂದು ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು. ಸೊ ಏನಾಗ್ತಾಯಿದೆ ಇಲ್ಲಿ, ಬಿದ್ದು ಸಡನ್ನಾಗಿ ಬಿಲ್ಡಿಂಗ್ ಬಿದ್ದು ಎಲ್ಲ ಕೆಳಗಡೆ ಬೀಳ್ತದೆ, ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಪುಲ್ಟಾ ಆಗೋದು ಅಂತಾರಲ್ಲ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ, ಸಡನ್ನಾಗಿ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾದಂಥ ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ದೆ. ಸ್ವಲ್ಪ ಶಾಕ್ ಆಗುತ್ತೆ ನಿಮಗೆ ಏಪ್ರಿಲ್ ಮಂತಲ್ಲಿ, ಬಟ್ ಅದರ್ ಎನರ್ಜಿ ಚೆನ್ನಾಗಿದೆ. ಬಟ್ ಯಾವುದೋ ಒಂದು ವಿಷಯ ರಿವೀಲ್ ಆಗಿ ಅದರಿಂದ ನಿಮ್ಗೆ ಸ್ವಲ್ಪ ಶಾಕ್ ಆಗ್ಬೋದು. ಜೊತೆಯಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಮೋಸ ಮಾಡುವಂಥ ಚಾನ್ಸಸ್ ಕೂಡ ಇರುವಂಥದ್ದು, ಬೆಟ್ರೆ ಮಾಡುವಂಥ ಒಂದು ಚಾನ್ಸಸ್ ಕೂಡ ಇರುವಂಥದ್ದು. ಹುಷಾರಾಗಿ ನೀವು ಇರಬೇಕು. ಮತ್ತು ಜಗಳಗಳಾಗುವಂಥ ಸಾಧ್ಯತೆ ಕೂಡ ಇಲ್ಲಿ ನನಗೆ ಕಾಣ್ತಾ ಇದೆ. ಸೊ ಹಾಗಾಗಿ ನೀವು ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ, ನಿಮ್ಗೆ ಯಾರ ಸಹವಾಸಕ್ಕೂ ಹೋಗೋದು ಬೇಡ, ಸ್ವಲ್ಪ ಸೈಲೆಂಟಾಗಿ ಇದ್ಬಿಡೋಣ, ಟೈಮ್ ಚೆನ್ನಾಗಿಲ್ಲ ಅಂತ ಅಂದ್ಕೊಂಬಿಡಿ. ಇದು ಫ್ಯಾಮಿಲಿ ಕಡೆಯಿಂದ ಆಗಲ್ಲ, ಖಂಡಿತವಾಗ್ಲೂ ನಿಮಗೆ ಫ್ಯಾಮಿಲಿ ಲೈಫು, ವರ್ಕಿಂಗ್ ಲೈಫೆಲ್ಲ ತುಂಬ ಚೆನ್ನಾಗಿದೆ. ಎಕ್ಸೆಪ್ಟ್ ದಟ್ ಬೇರೆ ಏನಾದರೂ ನಿಮ್ಮದು ವಿಷಯಗಳಿದ್ದರೆ ಸೊ ಅಲ್ಲಿ ಏನಾದರೂ ಆಗುವಂಥ ಒಂದು ಸಾಧ್ಯತೆಯನ್ನು ನಾನು ನೋಡ್ತಾ ಇದ್ದೀನಿ. ಬಟ್ ಇದ್ರ ಔಟ್ಕಮ್ ಏನು, ಇಷ್ಟು ಎಲ್ಲ ಈ ಶಾಕ್ ಆಗುತ್ತೆ, ಜಗಳ ಆಗುತ್ತೆ ಅಂತೆಲ್ಲ ನೀವು ಹೇಳ್ತಾ ಇದ್ದೀರಾ, ಇದ್ರ ಔಟ್ಕಮ್ ಏನು,
ಇಷ್ಟು ಡೇಂಜರಸ್ ಆಗಿರ್ತಾನೆ, ಖಂಡಿತವಾಗ್ಲೂ ಇಲ್ಲ. ಔಟ್ಕಮ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಇದಾದಮೇಲೆ ನೀವು ಇದನ್ನು ಕಂಪ್ಲೀಟಾಗಿ ಇದರಿಂದ ಆಚೆ ಬಂದುಬಿಡ್ತೀರಾ, ಇಮಿಡಿಯೇಟ್ ಬರ್ತೀರಾ, ಬೇಗ ಬರ್ತೀರಾ, ಹೊಸ್ದಾಗೆಲ್ಲ ಸ್ಟಾರ್ಟ್ ಮಾಡ್ತೀರಾ ನೀವು. ಸೊ ಹೊಸ್ದಾಗಿ ನನ್ನ ಲೈಫ್ನ ನಾನು ನೋಡ್ಕೋಬೇಕು ಅಂತ ನೀವು ಥಿಂಕ್ ಮಾಡ್ತೀರಾ. ಇವ್ರನ್ನೆಲ್ಲ ಯಾರು ನಿಮಗೆ ಹರ್ಟ್ ಮಾಡೋವಂಥ ವ್ಯಕ್ತಿಗಳು, ಬೆಟ್ರೆ ಮಾಡುವಂಥ ವ್ಯಕ್ತಿಗಳು ಮತ್ತು ಇಂಥ ಒಂದು ಸಂದರ್ಭಗಳಿಂದ ದೂರ ಬಂದು ನಿಮ್ಮ ಜೀವನವನ್ನು ನೀವು ಆರಾಮಾಗಿ ಖುಷಿಯಾಗಿ ಕಟ್ಕೋತೀರಾ. ಆ್ಯಂಡ್ ಬೇಸಿಕಲಿ ನೀವು ತುಂಬ ಜಾಲಿ ಪರ್ಸನ, ನಿಮ್ಗೆ ಇದೆಲ್ಲ ತುಂಬ ಬಾದರ್ ಮಾಡಲ್ಲ. ಇದು ಆಗುತ್ತೆ ಅಷ್ಟೇ, ಬಟ್ ಇದು ನಿಮ್ಗೆ ತುಂಬ ದೊಡ್ಡ ಮಟ್ಟದಲ್ಲೇನು ಬಾದರ್ ಮಾಡಲ್ಲ. ಬಿಕಾಸ್ ಈ ವ್ಯಕ್ತಿನ ನೋಡಿ ಅವನೆಷ್ಟು ಪ್ಯಾಷನೇಟಾಗಿ ಅವನು ಆ ಚಿಗುರ್ತಾರ ಮರದ ಕಡೆ ನೋಡ್ತಾ ಇದ್ದಾನೆ. ಸೊ ಅದೇ ರೀತಿಯಲ್ಲಿ ಶಾಕಿಂಗ್ ಇದೆ ನೋಡಿ. ಪ್ಲಸ್ಸು ಅಂತೂ ತುಂಬ ಇದೆ ನಿಮಗೆ, ಸಣ್ಣ ಪುಟ್ಟ ಮೈನಸ್ಗಳಿದೆ. ಅಟ್ ದ ಸೇಮ್ ಟೈಮು ಅದನ್ನು ಹೀಲ್ ಮಾಡೋಂಥ ಕೆಪಾಸಿಟಿ, ಅದರಿಂದ ಆಚೆ ಬರುವಂಥ ಒಂದು ಪೊಟೆನ್ಷಿಯಲಿಟಿ ಕೂಡ ನಿಮಗೆ ಇರೋದನ್ನ ಕಾರ್ಡ್ಸು ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವೇನು ಏಪ್ರಿಲ್ ಮಂತ್ನ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿದೆ, ಓವರಾಲ್ ಎನರ್ಜಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ, ಹೆಲ್ತು, ಎಜುಕೇಷನ್ನು, ಫಿನಾನ್ಸು, ಓವರಾಲ್ ಎಲ್ಲ ಚೆನ್ನಾಗಿದೆ. ಸೊ ಡೋಂಟ್ ವರಿ. ಓಕೆ, ಸೊ ಈ ನನ್ನ ರೀಡಿಂಗು ನಿಮಗೇನಾದರೂ ರೆಸೊನೇಟ್ ಆಗಿದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಸಿಗತ್ತೆ. ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೀವು ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ ನೀವು ಫ್ರೀಯಾಗಿ ನನ್ನ ಜೊತೆ ಶೇರ್ ಮಾಡ್ಬೋದು. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಹೊಸ ವಿಷಯದ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಬನ್ನಿ, ಯಾರು ನಮ್ಮ ಕೊನೆಯ ಫೈಲ್ ಅಥವಾ ಈ ಒಂದು ಲವ್ ಕಾರ್ಡ್ಸ್ ಫೈಲನ್ನು ಯಾರು ಚೂಸ್ ಮಾಡಿದ್ದಾರೆ, ಸೊ ಈ ಒಂದು ಲವ್ ಕಾರ್ಡ್ಸ್ನ ಚೂಸ್ ಮಾಡಿರುವಂತಹ ನಮ್ಮ ಫೈಲ್ 3ನ ಚೂಸ್ ಮಾಡಿರುವಂಥ ವ್ಯೂವರ್ನ ಒಂದು ಓವರಾಲ್ ಎನರ್ಜಿಯನ್ನು ಚೆಕ್ ಮಾಡೋಣ ಬನ್ನಿ. ಸೊ ಫಸ್ಟ್ ಥಿಂಗ್, ನಿಮ್ಮ ಕರೆಂಟ್ ಎನರ್ಜಿ ಒಂದು ರೀತಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ನಾನು ನೋಡ್ತಾ ಇದ್ದೀನಿ. ನೀವು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇಟ್ಕೊಂಡು ಲೈಕ್ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಅನ್ನುವಂಥ ಒಂದು ಎನರ್ಜಿನಲ್ಲಿ ನೀವು ಇದ್ದೀರಾ. ಆ್ಯಂಡ್ ನಿಮ್ಮ ಗೋಲು, ನಿಮ್ಮ ಲೈಫು, ನಿಮ್ಮ ಗುರಿ ಇಷ್ಟೇ ನಿಮ್ಮ ತಲೆಯಲ್ಲಿ ಸದ್ಯಕ್ಕೆ ಇರುವಂಥದ್ದು. ಸೊ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಒಂದು ರೀತಿಯಾಗಿ ಒಂದು ಸ್ಟ್ಯಾಂಡರ್ಡ್ ಮತ್ತು ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲಿ ಸದ್ಯಕ್ಕೆ ನೀವು ಇದ್ದೀರಾ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಏಪ್ರಿಲ್ ಮಂತಲ್ಲಿ ನಿಮಗೆಲ್ಲ ಹೇಗಿರುತ್ತೆ ಅಂತ ನಾನು ಚೆಕ್ ಮಾಡಿದಾಗ ಕೈಂಡ್ ಆಫ್ ಡಿವೈನ್ ಬ್ಯಾಲೆನ್ಸಿಂಗ್ ಒಂದು ಸಿಚುಯೇಷನ್ ಬರುತ್ತೆ. ಆ ಡಿವೈನ್ ಪವರು ನಿಮಗೆ ಯೂನಿವರ್ಸು ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು, ಶಕ್ತಿಯನ್ನು ನಿಮಗೆ ಏಪ್ರಿಲ್ ಮಂತಲ್ಲಿ ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ನೀವು. ವರ್ಕ್ ಇರ್ಬೋದು, ಮನೆಯಲ್ಲಿ ಮಾಡುವಂಥ ಕೆಲಸಗಳಿರ್ಬೋದು, ಅಥವಾ ಅದರ್ ಥಿಂಗ್ಸು, ಎಜುಕೇಷನ್ ಓದ್ತಾ ಇರೋವಂಥವ್ರು ನೀವೇನಾದರೂ ಆಗಿರಿ, ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಎಜುಕೇಷನ್ ಇರ್ಬೋದು, ಓವರಾಲ್ ಎಲ್ಲವನ್ನು ನೀವು ಈ ಒಂದು ಏಪ್ರಿಲ್ ಮಂತಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ. ಆ್ಯಂಡ್ ನಿಮ್ಗೊಂದು ರೀತಿ ಹ್ಯಾಪಿನೆಸ್ ಸಿಗುತ್ತೆ ಈ ಮಂತಲ್ಲಿ. ಸ್ವಲ್ಪ ಟೈಮ್ನ ಕೂಡ ನೀವು ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಆಚೆ ಹೋಗುವಂಥದ್ದು. ಆ್ಯಂಡ್ ಅಥವಾ ಮನೆಯಲ್ಲಿ ಏನಾದರೂ ಫಂಕ್ಷನ್ ಥರ ಮಾಡೋದು, ಗ್ಯಾದರ್ ಆಗುವಂಥದ್ದು ಫ್ಯಾಮಿಲಿ ಜೊತೆಯಲ್ಲಿ ಏಪ್ರಿಲ್ ಮಂತಲ್ಲಿ ನೀವು. ಸೊ ಚೆನ್ನಾಗಿದೆ, ಎನರ್ಜಿ ತುಂಬ ಚೆನ್ನಾಗಿರುವಂಥದ್ದು. 10 ಆಫ್ ಕಪ್ಸ್ ಎನರ್ಜಿ ತುಂಬ ಚೆನ್ನಾಗಿರುವಂಥದ್ದು. ನೀವು ಮೇ ಬಿ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಕೂಡ ಇರ್ಬೋದು. ಸೊ ಸ್ವಲ್ಪ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡೋಂಥ ವ್ಯಕ್ತಿಗಳಿರ್ತಾರಲ್ವ, ಆ ರೀತಿಯಾದಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ಬೋದು. ಸೊ ಇದು ಆಯಿತು. ಏನೇನು ಚಾಲೆಂಜಸ್ ಏನಾದರೂ ಬರುತ್ತಾ ಅಂತಂದರೆ, ನಿಮ್ಮ ಲೈಫ್ನ ಯಾವುದೋ ಒಂದು ಮೇಜರ್ ಸೈಕಲ್ಲು, ಚಾಲೆಂಜಸ್ ಅಲ್ಲ, ಮೇಜರ್ ಸೈಕಲ್ ಒಂದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಲೈಕ್ ನೀವೇನು ಯಾವುದೋ ಒಂದು ಸ್ಯಾಡ್ ಎಂಡಿಂಗ್ ಅಲ್ಲ, ಯಾವುದೋ ಒಂದು ವಿಷಯ ಎಂಡ್ ಆಗುತ್ತೆ, ಬಟ್ ಅದು ಹ್ಯಾಪಿ ಎಂಡ್ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ಎಂಡ್ ಆಗುತ್ತೆ. ಯಾವುದೋ ಒಂದು ಹಂತ, ನಿಮ್ಮ ಜೀವನದ ಯಾವುದೋ ಒಂದು ಫೇಸು ಮುಗಿದು ಹೊಸ ಫೇಸ್ ಕೂಡ ನಿಮ್ಮ ಲೈಫಲ್ಲಿ ಈ ಒಂದು ಏಪ್ರಿಲ್ ಆದಮೇಲೆ ಸ್ಟಾರ್ಟ್ ಆಗುವಂಥದ್ದು. ಸೊ ಇದರ ಪ್ಲಸ್ ಏನು ಅಂತಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಕಾರ್ಡ್ಸ್ನ ನಾನು ನೋಡ್ತಾನೇ ಇಲ್ಲ. ಸೊ ದಟ್ ಇಸ್ ಫಸ್ಟ್ ಥಿಂಗ್. ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿರುವಂಥದ್ದನ್ನ ನೋಡ್ತಾ ಇದ್ದೀನಿ. ಸೆಕೆಂಡು, ನಿಮಗೆ ಏಂಜಲ್ಸ್ ಇಲ್ಲಿ ನೋಡ್ಬೋದು, ನಿಮಗೆ ಏಂಜಲ್ಸ್ ಅಥವಾ ಯೂನಿವರ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇರುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಜೊತೆಯಲ್ಲಿ ಒಂದು ಸೈಕಲ್ ಕೂಡ ಎಂಡ್ ಆಗ್ತಾ ಇದೆ, ಬಟ್ ಇಟ್ ಈಸ್ ಎ ಸಕ್ಸಸ್ಫುಲ್ ಎಂಡ್ ಆಫ್ ದ ಸೈಕಲ್ಲು. ಸೊ ಅದು ಒಂದು ಖುಷಿ ತರೋಂಥ ವಿಷಯ. ಮತ್ತು ನೀವು ಫ್ಯಾಮಿಲಿ ಜೊತೆಯಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಲೈಕ್ ಹ್ಯಾಪಿಯಾಗಿರ್ತೀರಾ, ಆ ಥರ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಏಪ್ರಿಲ್ ಮಂತ್ ಚೆನ್ನಾಗಿದೆ ಓವರಾಲ್ ಎನರ್ಜಿ. ಆ್ಯಂಡ್ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಓವರಾಲ್. ಮತ್ತು ನೀವು ಬೇಸಿಕಲಿ ಸ್ಟ್ರಾಂಗ್ ಪರ್ಸನ್ ಅಂತ ಅನಿಸುತ್ತೆ. ಸೊ ಔಟ್ಕಮ್ಮು ಕೂಡ ಈ ಒಂದು ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ. ಆ್ಯಂಡ್
ಆ್ಯಂಡ್ ನಿಮಗೆ ಗೊತ್ತಿದೆ ನಿಮ್ಮನ್ನು ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಅವೇರ್ನೆಸ್ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಓವರಾಲ್ ಹೇಳೋದಾದರೆ ಏನು ನೆಗೆಟಿವಿಟಿ ನನಗೇನು ಕಾಣ್ತಾ ಇಲ್ಲ. ಸೊ ಏಪ್ರಿಲ್ ಮಂತು ನಿಮಗೆ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ನನ್ನ ರೀಡಿಂಗು ನಿಮಗೇನಾದ್ರು ರಿಸನೇಟ್ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಫೈಲ್ನ ಚೂಸ್ ಮಾಡ್ಕೊಂಡಿದ್ರೆ ನಿಮಗೆ ಏನು ಅನ್ನಿಸ್ತು ಅಂತ. ಆ್ಯಂಡ್ ವಿಡಿಯೋಗೊಂದು ಲೈಕ್ನ ಹೊತ್ತಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ರೀಡಿಂಗ್ನ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.